ಇವತ್ತು ರೋಹನ್ ಸ್ಕೂಲಲ್ಲಿ ಆ್ಯನ್ಯಲ್ ಡೇ ಇತ್ತು. ವ್ಲಾಗ್ನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಫೆಬ್ರವರಿಲಿ ನಡೆದಿದ್ದನ್ನ ಮೇಯಲ್ಲಿ ಇದೊಂದು ಮಿಸ್ ಆಗಿಬಿಟ್ಟಿತ್ತು, ಹಾಗಾಗಿ ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವನಿಗೆ ಇದು ಮೊದಲನೇ ಆ್ಯನ್ಯಲ್ ಡೇ ಎಕ್ಸ್ಪೀರಿಯನ್ಸ್. ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀನಿ ಅಂತ ತುಂಬ ಖುಷಿಯಾಗಿ ಎಕ್ಸೈಟೆಡ್ ಆಗಿದ್ದ. ಈ ಥರ ಸ್ಟೇಜ್ ಮೇಕಪ್ ಮಾಡಬೇಕು ಅಂತ ಹೇಳಿದರು, ಹಾಗಾಗಿ ನಾನಂತೂ ಚೆನ್ನಾಗಿ ರೆಡಿ ಮಾಡಿದ್ದೆ. ಮುದ್ದಾಗಿ ಈ ಥರ ಕಾಣಿಸ್ತಿದ್ದ. ಮೊದಲೇ ಅವನನ್ನು ಸಾಗಿ ಜೊತೆ ರೆಡಿ ಮಾಡಿ ಕಳಿಸಿ ನಾನು ಮತ್ತು ಅಮ್ಮ ಆಮೇಲೆ ಹೋಗಿ ಕಲಾಮಂದಿರಕ್ಕೆ ಜಾಯಿನ್ ಆದ್ವಿ. ಇವತ್ತಿಗೆ ಅವ್ರ ಸ್ಕೂಲಲ್ಲಿ ಆ್ಯನ್ಯಲ್ ಡೇಗೆ ಅಂತ ಚೀಫ್ ಗೆಸ್ಟ್ ಆಗಿ ಕರೆಸಿದ್ದು ಅಯೋಧ್ಯೆಯ ಶ್ರೀರಾಮ ಮೂರ್ತಿಯನ್ನು ಕೆತ್ತನೆ ಮಾಡಿದಂತಹ ಮೈಸೂರಿನ ನಮ್ಮ ಅರುಣ್ ಯೋಗಿರಾಜ್ ಸರ್ ಅವ್ರನ್ನ. ಸೊ ಅವರು ಮತ್ತು ಅವ್ರ ವೈಫ್ ಇಬ್ಬರು ಕೂಡ ಚೀಫ್ ಗೆಸ್ಟ್ ಆಗಿ ಬಂದಿದ್ದರು. ಇನ್ನು ನಾನು ಆ ಟೈಮಲ್ಲಿ 7 ಮಂತ್ಸ್ ಪ್ರೆಗ್ನೆಂಟ್ ಆಗಿದ್ದರಿಂದ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ. ರೋಹನ್ ಪರ್ಫಾರ್ಮೆನ್ಸ್ ಒಂದನ್ನು ಮುಗಿಸ್ಕೊಂಡು ಬೇಗ ಹೊರಟ್ಬಿಡೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಸ್ಟಿಲ್ ಒಂದು 2 ಅವರ್ ಕೂತ್ಕೊಂಡು ಬೇರೆ ಮಕ್ಕಳ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಅವ್ರಿಗೂ ಚೇರಪ್ ಮಾಡ್ತಾ ಫೈನಲಿ ನನ್ನ ಮಗನ ಡ್ಯಾನ್ಸ್ ಶುರು ಆಯಿತು. ಸೊ ಮೊದಲನೇ ಸಲ ನನ್ನ ಮಗನ ಸ್ಟೇಜ್ ಮೇಲೆ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ತುಂಬಾ ನಾಸ್ಟಾಲಜಿಕ್ ಫೀಲಿಂಗ್. ಯಾಕಂದರೆ ಇದೇ ಕಲಾಮಂದಿರ್ ಸ್ಟೇಜ್ ಮೇಲೆ ನಾನು ಕೂಡ ತುಂಬ ವರ್ಷಗಳ ಕಾಲ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೆ ಸ್ಕೂಲಲ್ಲಿ ಇರಬೇಕಾದ್ರೆ. ಈಗ ಅದೇ ಸ್ಟೇಜ್ ಮೇಲೆ ನನ್ನ ಮಗನ ನೋಡ್ತಿರೋದು ಒಂಥರ ಖುಷಿ ಆ್ಯಂಡ್ ಪ್ರೌಡ್ ಮೂಮೆಂಟ್ ಅಂತ ಅನ್ನಿಸ್ತಿತ್ತು. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ದೆ. ಅದಾದಮೇಲೆ ನಾನು ಈ ವಿಡಿಯೋನ ಪೂರ್ತಿ ಕೂಡ ಹಾಕ್ತೀನಿ ಶಾರ್ಟ್ಸಲ್ಲೇ. ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಎಲ್ಲ ಮುಗಿದ್ಮೇಲೆ ರೋಹನ್ಗೆ ಮತ್ತು ಅವ್ನ ಫ್ರೆಂಡ್ಗೆ ಎಲ್ಲ ಆಚೆ ಸ್ನ್ಯಾಕ್ಸ್ ಎಲ್ಲ ತಿನ್ನಿಸ್ಕೊಂಡು ಟಯರ್ಡ್ ಆಗಿದ್ದರಿಂದ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್.